ಸಿದ್ದರಾಮಯ್ಯ ಮುಂದೇನು ಮಾಡ್ತಾರೆ ಅನ್ನೋದು ಈಗಿರುವಂಥ ಕುತೂಹಲ. ಕಾನೂನು ಪಂಡಿತರ ಜೊತೆಗೆ ತಜ್ಞರ ಜೊತೆಗೆ ಚರ್ಚೆಯನ್ನು ಮಾಡಿದ್ದಾರೆ. ಮುಂದಿನ ಹಂತದ ಸಿದ್ದರಾಮಯ್ಯನವರ ನಡೆ ಈಗ ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಮೈಸೂರಿನ ಪ್ರತಿನಿಧಿ ವಿನೋದ್ ಪಡ್ವಾರಳ್ಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಸಿದ್ದರಾಮಯ್ಯನವರ ಮುಂದಿನ ನಡೆ ಏನಾಗಿರ್ಬೋದು? ಏನು ಸಲಹೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರಿಗೆ ಕಾನೂನು ತಜ್ಞರು? ಏನಿದೆ ತಮ್ಮ ಹತ್ರ ವಿವರ ವಿನೋದ್? ರಂಜಿತ್, ಈಗಾಗಲೇ ಇರೋ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಿಎಂ ಅವರು ಕೂಡ ಸುದೀರ್ಘವಾಗಿ ಕಾನೂನು ಸಲಹೆಗಾರರ ಜೊತೆ ಸಾಕಷ್ಟು ಚರ್ಚೆಗಳು ನಡೆಸ್ತಾ ಇದ್ದಾರೆ. ನಿನ್ನೆ ಮೈಸೂರಿಗೆ ಆಗಮಿಸಿದಂತಹ AS ಪೊನ್ನಣ್ಣ ಕಾನೂನು ಸಲಹೆಗಾರ ಪೊನ್ನಣ್ಣ ಇದೆ ಅವರ ಜೊತೆ ಸುಮಾರು 2 ಗಂಟೆಗಳ ಕಾಲ ಸುದೀರ್ಘವಾದಂತಹ ಚರ್ಚೆ ನಡೆಸಿದರು. ಜೊತೆಗೆ ಒಂದಷ್ಟು ಆಪ್ತರು ಕೂಡ ಒಂದಷ್ಟು ಸಲಹೆಯನ್ನು ಕೊಡ್ತಾ ಇರುವಂಥದ್ದು. ಈಗ ನಡೀತಾ ಇರುವಂತಹ ವಿಚಾರಣೆಯಲ್ಲಿದೆ. ಈ ವಿಚಾರಣೆಯಲ್ಲಿ ಬರುವಂತಹ ವರದಿ ಬರೋರು ಕೂಡ ಯಾವುದೇ ರೀತಿಯಾದಂತಹ ನೆಕ್ಸ್ಟ್ ಸ್ಟೆಪ್ಪನ್ನು ಇಡುವುದು ಬೇಡ ಅಂತ ಹೇಳುವಂತಹ ಒಂದಷ್ಟು ಸಲಹೆ ಕೂಡ ಬಂದಿದೆ. ಮತ್ತೊಂದು ಯಾವುದು ಕೂಡ ಅಂದರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದು ನಿರೀಕ್ಷಣಾ ಜಾಮೀನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಕೂಡ ನಾವು ಸೋಮವಾರ ಒಂದು ಹೆಜ್ಜೆಯನ್ನು ಇಡೋಣ ಅನ್ನುವಂತಹ ಚರ್ಚೆಗಳು ಆಗಿದೆ. ಆದರೆ ಸಿಎಂ ಅವರು ಕೂಡ ಯಾವುದೇ ರೀತಿಯಾದಂತಹ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇಲ್ಲ. ಯಾಕಂದರೆ ನಿನ್ನೆಯಿಂದಲೂ ಕೂಡ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು, ಎಲ್ಲವನ್ನೂ ಕೂಡ ನಮ್ಮ ಕಾನೂನು ಸಲಹೆಗಾರ ಇರ್ಬೋದು ಮತ್ತು ಲೀಗಲ್ ಟೀಮ್ ಏನಿದೆ ಅದೆಲ್ಲವನ್ನೂ ಕೂಡ ನೋಡ್ಕೊಳ್ತಾರೆ. ಸದ್ಯಕ್ಕೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ಅನ್ನುವಂತಹ ಸಿಎಂ ಅವ್ರಿಗೆ ಆ ಒಂದು ಮನಸ್ಥಿತಿಯಲ್ಲಿದ್ದಾರೆ. ಆದರೆ ಇದೆಲ್ಲವನ್ನು ನೋಡ್ತಾ ಇದ್ರೆ ಹಂತಕ್ಕೂ ಕೂಡ ಏನು ದೂರುದಾರ ಕೊಡ್ತಾ ಇರುವಂತಹ ದೂರುಗಳಿರ್ಬೋದು ಎಲ್ಲವೂ ಕೂಡ ಸಿಎಂ ಅವ್ರಿಗೆ ಒಂದಷ್ಟು ಸಂಕಷ್ಟ ತರುವಂತಲ್ಲಿ ಯಾವುದೇ ರೀತಿಯಾದ ಅನುಮಾನಗಳಿಲ್ಲ. ಈಗಾಗಲೇ ಲೋಕಾಯುಕ್ತ ಕಚೇರಿಯಲ್ಲಿ ಮೈಸೂರು ಲೋಕಾಯುಕ್ತದಲ್ಲಿ ಒಂದು FIR ದಾಖಲಾಗಿದೆ. ಆ FIR ಆಧಾರದ ಮೇಲೆ ಈಗಾಗಲೇ ಏನು ಲೋಕಾಯುಕ್ತ ಪೊಲೀಸರು ಕೂಡ 4 ತಂಡಗಳನ್ನು ಮಾಡಿಕೊಂಡಿದ್ದಾರೆ. ಬಹುಶಃ ಸುಮಾರು ಇಲ್ಲೂ 1.5 ಕಾಲ ಯಾವುದೇ ರೀತಿಯಾದಂತಹ ವಿಚಾರಣೆಗಳಿರ್ಬೋದು ಸದ್ಯಕ್ಕೆ ಬರೋದಿಲ್ಲ. ಆದರೆ ಸಿಎಂ ಅವ್ರಿಗೆ ಬರುವಂತಹ ಸಂಕಷ್ಟದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಎಲ್ಲ ಕಡೆಗಳಲ್ಲೂ ಕೂಡ ಕಳೆದ 2 ದಿನಗಳಲ್ಲೂ ಕೂಡ ಅವರು ಮೈಸೂರಲ್ಲಿದ್ದರೂ ಕೂಡ ಒಂದಷ್ಟು ಗುಪ್ತವಾದಂತಹ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಯಾವ ರೀತಿಯಾದಂತಹ ಸ್ಟೆಪ್ಗಳನ್ನ ಇಡಬೇಕಾಗತ್ತೆ, ಜಾಮೀನಿಗೆ ಅರ್ಜಿ ಸಲ್ಲಿಸಬೇಕಾ ಅಥವಾ ಈಗ ಏನು 70A ಅಡಿಯಲ್ಲಿ ವಿಚಾರಣೆ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಆ ಒಂದು ವರದಿ ಬರೋರು ಕೂಡ ನಾವು ಯಾವುದೇ ರೀತಿಯಾದಂತಹ ನೆಕ್ಸ್ಟ್ ಸ್ಟೆಪ್ಪನ್ನು ತಗೊಳ್ಬಾರ್ದು ಅನ್ನುವಂತಹ ಮನಸ್ಥಿತಿಯಲ್ಲೂ ಕೂಡ ಇದ್ದಾರೆ. ಯಾಕಂತಂದರೆ ಈ ಒಂದು ವರದಿ ಬಂದ ತದನಂತರದಲ್ಲಿ ಏನು ಕೋರ್ಟ್ ಕೊಡುವಂತಹ ಸೂಚನೆ ಇದೆ ಅಲ್ಲಿವರೆಗೂ ಕೂಡ ಕಾಯುವಂತಹ ಒಂದು ಸ್ಟೆಪ್ಪನ್ನು ಇಡುವಂತಹ ಸಾಧ್ಯತೆ ಇದೆ. ಎಲ್ಲ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾದಂತಹ ನಿರ್ಧಾರ ತೆಗೆದುಕೊಳ್ಳಬೇಡ ಅಂತ ಕಾರಣಕ್ಕೂ ಕೂಡ ನೆಕ್ಸ್ಟ್ ಅಂದರೆ ಈ ಒಂದು FIR ಏನಾಗಿದೆ ಈ FIR ರದ್ದು ಮಾಡಬೇಕು ಅಂತೇಳಿ ಈಗಾಗಲೇ ವಿಭಾಗೀಯ ಪೀಠಕ್ಕೂ ಕೂಡ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಇವತ್ತು ಒಂದು ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆ, ಯಾಕೆಂದರೆ ಇವತ್ತು ಮೈಸೂರಲ್ಲೂ ಕೂಡ ಒಂದಷ್ಟು ಸಭೆಗಳನ್ನ ಮಾಡಿ ಕಾನೂನು ಸಲಹೆಗಾರರ ತೆಗೆದುಕೊಂಡು ನಾಳೆ ಅವರು ಬೆಂಗಳೂರಿಗೆ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ನಾಳೆ ಒಂದು ವೇಳೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸ್ತಾರಾ ಅಥವಾ ಈ ಒಂದು FIR ರದ್ದುಪಡಿಸುವಂತೆ ವಿಭಾಗೀಯ ಪೀಠಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾರಾ, ಒಂದಷ್ಟು ದಾರಿಗಳಲ್ಲಿ ಈಗಾಗಲೇ ಕಂಡುಕೊಂಡಿದ್ದಾರೆ. ಒಂದಷ್ಟು ದಾರಿ ಕಂಡುಕೊಂಡಿದ್ರು ಕೂಡ ಈ ಒಂದು ರೈಟ್ ವಿನೋದ್, ಧನ್ಯವಾದ ಮಾಹಿತಿಗಾಗಿ. ಇನ್ನು ಟೆನ್ಷನ್ ಇದೆಯೋ ಇಲ್ವೋ, ಕಾನ್ಫಿಡೆನ್ಸ್ ಇದೆಯೋ ಇಲ್ವೋ, ಒಟ್ನಲ್ಲಿ ಮೈಸೂರಿನಲ್ಲೇ ಇದ್ದಾರೆ ಮುಖ್ಯಮಂತ್ರಿಗಳು. ಇವತ್ತು ಕೂಡ ಮೈಸೂರಿನಲ್ಲೇ ಇರ್ತಾರಂತೆ. ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ವಸತಿ ನಿಲಯ ಸಂಘ ಇದರ ಉದ್ಘಾಟನಾ ಕಾರ್ಯಕ್ರಮ ಇದೆ. ಮೈಸೂರಿನ ಅಶೋಕಪುರಂನಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಲಿದ್ದಾರೆ. ಇವತ್ತು ಸಂಜೆ 6:30ಕ್ಕೆ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. FIR ಟೆನ್ಷನ್, ಇನ್ಫ್ಯಾಕ್ಟ್ ಲೋಕಾಯುಕ್ತ ತನಿಖೆ ಇದು ಕೇಸ್ ದಾಖಲಾಗಿರೋದು ಕೂಡ ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲೇನೆ. ತನಿಖೆ ಪ್ರಾರಂಭ ಆಗೋದು ನಡೆಯೋದು ಎಲ್ಲ ಕೂಡ ಕೇಂದ್ರಿತವಾಗಿ ಮೈಸೂರಿನಲ್ಲೇ. ಬಟ್ ಮುಖ್ಯಮಂತ್ರಿಗಳು ಹೋಗಿರೋದು ಕಾರ್ಯಕ್ರಮದ ನಿಮಿತ್ತ. ಕರೆಕ್ಟ್. ಒಂದು ಕಡೆಯಲ್ಲಿ ದಸರಾ ಫೀವರು, ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರಿಗೆ ಇದೆಲ್ಲ ಟೆನ್ಷನ್. ಹೌದು. ಸೊ ಟೆನ್ಷನ್ ನಡುವೆ ಕಾನೂನು ಸಲಹೆಗಾರರ ಜೊತೆಯಲ್ಲಿ ಚರ್ಚೆ ಇದೆಲ್ಲವನ್ನ ಮಾಡ್ತಿದ್ದಾರೆ. ಇವತ್ತು ಸಂಜೆ ವಾಪಸ್ ಬರ್ತಾರೆ. ನಾಳೆಯಿಂದ, ಇವತ್ತು ವೀಕೆಂಡ್ ಭಾನುವಾರ, ಒಂದು ಸ್ವಲ್ಪ ಚಟುವಟಿಕೆಗಳು ಸ್ಲೋ ಡೌನ್ ಆಗಿದೆ. ನಾಳೆಯಿಂದ ಈ ಹೋರಾಟ, ಪ್ರತಿಭಟನೆ, ಕಾನೂನಾತ್ಮಕ ಪ್ರಕ್ರಿಯೆಗಳು ಇದೆಲ್ಲವೂ ಕೂಡ ಮತ್ತಷ್ಟು ವೇಗ ಪಡೆದುಕೊಳ್ಳೋ ಎಲ್ಲ ಸಾಧ್ಯತೆ ಇದೆ. ಇದೆಲ್ಲದರ ಜೊತೆಗೆ ಮುಖ್ಯಮಂತ್ರಿಗಳಿಗೆ FIR ದಾಖಲಾದ ನಂತರದಲ್ಲಿ ಮುಂದೇನು ಮಾಡೋದು ಅನ್ನೋದರ ಬಗ್ಗೆ ಕೂಡ ಗೊಂದಲ ಮುಂದುವರೆದಿದೆ. ಮೇಲ್ಮನವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲ, ರಾಜಕೀಯವಾಗಿ ಯಾವ ರೀತಿ ನಿರ್ಧಾರ ಕೈಗೊಂಡ್ರೆ ಏನಾಗಬಹುದು ಪರಿಣಾಮಗಳು ಅನ್ನೋ ಗೊಂದಲ, ಇದೆಲ್ಲದರ ನಡುವೆ ಮುಖ್ಯಮಂತ್ರಿಗಳ ಟೆನ್ಷನ್ ಯಾವ ಮಟ್ಟಕ್ಕಿದೆ ಅನ್ನೋದರ ಕುರಿತಾದ ಮತ್ತೊಂದು ಡೀಟೇಲ್ ರಿಪೋರ್ಟ್ ಇದೆ, ಗಮನಿಸಿ. ಸಿಎಂ ವಿರುದ್ಧ FIR ದಾಖಲು, ಗೊಂದಲದಲ್ಲಿ ಸಿದ್ದು. ಮೇಲ್ಮನವಿ ಸಲ್ಲಿಸಬೇಕಾ ಬೇಡವಾ ಎಂಬ ಗೊಂದಲ.
ಸಿದ್ದರಾಮಯ್ಯಗೆ ಮೇಲಿಂದ ಮೇಲೆ ಸಮಸ್ಯೆಗಳು ಬಂದೆರಗುತ್ತಿವೆ. ಈಗಾಗಲೇ ಸಿಎಂ ವಿರುದ್ಧ ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ದೂರು ದಾಖಲಾಗಿದ್ದು ಮುಂದೇನ್ ಮಾಡೋದು ಅನ್ನೋ ಗೊಂದಲದಲ್ಲಿದ್ದಾರಂತೆ. ಹೈಕೋರ್ಟ್ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸಬೇಕಾ ಬೇಡವಾ ಅಂತ ಚಿಂತೆಯಲ್ಲಿ ಇದ್ದಾರೆ ಎನ್ನಲಾಗ್ತಿದೆ. ತೀರ್ಪು ಬಂದು 6 ದಿನವಾದರೂ ಸ್ಪಷ್ಟತೆ ಸಿಕ್ಕಿಲ್ಲ. ಕಾನೂನು ತಜ್ಞರ ಜೊತೆ ಸಾಕಷ್ಟು ಬಾರಿ ಚರ್ಚೆಯನ್ನು ನಡೆಸಿದ್ದು ಒಮ್ಮತದ ತೀರ್ಮಾನಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಈ ನಡುವೆ ಕೆಲ ಆಪ್ತರಿಂದ ಸಿಎಂಗೆ ಸಲಹೆ ನೀಡಲಾಗಿದ್ದು ಮೇಲ್ಮನವಿ ಸಲ್ಲಿಸದಂತೆ ಸಲಹೆ ನೀಡಲಾಗಿದೆ ಎನ್ನಲಾಗ್ತಾ ಇದೆ. ಆದರೆ ಮೇಲ್ಮನವಿಗೂ ವ್ಯತಿರಿಕ್ತವಾಗಿ ಆದೇಶ ಬಂದ್ರೆ ಸಂಕಷ್ಟ ಎದುರಾಗುವ ಆತಂಕದಲ್ಲಿದ್ದಾರೆ. ರಾಜೀನಾಮೆ ನೀಡುವ ಹಂತಕ್ಕೆ ಹೋಗಬಹುದು. ಹೀಗಾಗಿ ಮೇಲ್ಮನವಿ ಸಲ್ಲಿಸಬಹುದು ಬೇಡ ಎಂಬ ಸಲಹೆ ಕೂಡ ಬಂದಿದೆ ಅಂತ ಹೇಳಲಾಗ್ತಿದೆ. ತನಿಖೆ ಮುಗಿಯುವವರೆಗೆ ಕಾಯುವಂತೆ ಸಿಎಂಗೆ ಸಲಹೆ. ಈಗಾಗಲೇ ತನಿಖೆಗೆ 3 ತಿಂಗಳು ಅವಕಾಶ ಇದೆ. ತನಿಖೆಯಲ್ಲಿ ಏನೆಂದು ಸ್ಪಷ್ಟತೆ ಸಿಗಲಿದೆ. ಅಲ್ಲಿಯವರೆಗೆ ಸಿಎಂ ಸ್ಥಾನಕ್ಕೆ ಧಕ್ಕೆ ಇಲ್ಲ. ಆದ್ದರಿಂದ ತನಿಖೆ ಮುಗಿಯುವವರೆಗೆ ಕಾಯುವಂತೆ ಸಿಎಂಗೆ ಸಲಹೆ ನೀಡಲಾಗಿದೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಹೈಕೋರ್ಟ್ನಲ್ಲಿ ವಾದ ಮಾಡಿದ ರೀತಿಗೆ ಅಸಮಾಧಾನಗೊಂಡಿದ್ದು ಕಾನೂನು ತಂಡ ಸರಿಯಾಗಿ ವಾದ ಮಾಡಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಾರೆ ಎನ್ನಲಾಗಿದೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇಡಿಗೆ ದೂರು ನೀಡಲಾಗಿದೆ. ಮೂಡ ಹಗರಣ ಸಂಬಂಧ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅಧಿಕಾರ ದುರುಪಯೋಗ ಆರೋಪದಡಿ ದೂರು ನೀಡಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯಗೆ ಎರಡೆರಡು ಸಂಕಷ್ಟ ಕಾದು ಕೂತಿದೆ. ಏನಾಗುತ್ತೆ ನೋಡಬೇಕು. ಬಸವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಳೆ ಮತ್ತೆ ಒಂದ್ ರೀತಿಯಲ್ಲಿ ಕೋರ್ಟ್ ಡೇ ಆಗೋ ಸಾಧ್ಯತೆ ಇದೆ. ನಾವ್ ಹಿಂದೆ ಕೂಡ ಗಮನಿಸಿದ್ವಿ. ಒಂದ್ ಕಡೆಯಲ್ಲಿ ಸಿದ್ದರಾಮಯ್ಯನವರ ಪ್ರಕರಣ, ಮತ್ತೊಂದ್ ಕಡೆಯಲ್ಲಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂಗೆ ಸಾಲು ಸಾಲು ಕೋರ್ಟ್ ನ ಹಿಯರಿಂಗ್ ಗಳು ಹಿಂದೆ ಕೂಡ ಆಗಿತ್ತು. ಇವತ್ತು ನಾಳೆ ಕೂಡ ಹೀಗೆ ಆಗೋ ಸಾಧ್ಯತೆ. ಒಂದ್ ಕಡೆ ಹೈಕೋರ್ಟ್ ನ ವಿಭಾಗೀಯ ಪೀಠದ ಮುಂದೆ ಮುಖ್ಯಮಂತ್ರಿಗಳು ಮೇಲ್ಮನವಿಯನ್ನ ಸಲ್ಲಿಸೋ ಸಾಧ್ಯತೆ ಇದೆ. ಇನ್ನು FIR ದಾಖಲಾಗಿರೋದ್ರಿಂದ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ. ಇದು ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದ್ರೆ ಮತ್ತಷ್ಟು ಕೇಸ್ ಕೂಡ ನಾಳೆ ಕೋರ್ಟ್ನ ಮೆಟ್ಟಿಲೇರೋ ಸಾಧ್ಯತೆ ಇದೆ. ಪ್ರಮುಖವಾಗಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಆದಿಯಾಗಿ ಬಿಜೆಪಿಯ ಕೆಲ ನಾಯಕರ ವಿರುದ್ಧ ಜನಪ್ರತಿನಿಧಿಗಳ ನ್ಯಾಯಾಲಯ ಕೊಟ್ಟಿರುವ ಆದೇಶದ ಮೇರೆಗೆ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈ ಕೇಸ್ಗೆ ತಡೆ ಕೋರಿ ಅರ್ಜಿಯನ್ನ ಸಲ್ಲಿಸೋ ಸಾಧ್ಯತೆ ಇದೆ. ನಿರ್ಮಲಾ ಸೀತಾರಾಮನ್ ಅವರು ಹಾಗೆ ಇಲ್ಲಿ ರಾಜ್ಯ ಘಟಕದ ಬಿಜೆಪಿ ನಾಯಕರು ಅಂದ್ರೆ ವಿಜಯೇಂದ್ರ ಅವರು ಹಾಗೆ ನಳಿನ್ ಕುಮಾರ್ ಕಟೀಲ್ ಇವ್ರ ಮೇಲೂ ಕೂಡ FIR ದಾಖಲಾಗಿದೆ. ಹೀಗಾಗಿ ಇವರೆಲ್ಲರೂ ಕೂಡ ಕಾನೂನಾತ್ಮಕ ರಕ್ಷಣೆಯನ್ನ ಪಡೆದುಕೊಳ್ಳಿಕ್ಕಿರುವ ಮಾರ್ಗಕ್ಕೆ ಕೋರ್ಟ್ನ ಮೆಟ್ಟಿಲೇರೋ ಸಾಧ್ಯತೆ ಇದೆಯಾ ಅನ್ನೋದಿದೆ. ಹೀಗಾಗಿ ಒಂದ್ ಕಡೆಯಲ್ಲಿ ಕಾಂಗ್ರೆಸ್ನ ಕೇಸ್, ಮತ್ತೊಂದ್ ಕಡೆಯಲ್ಲಿ ಬಿಜೆಪಿಯ ಕೇಸ್, ಎರಡು ಕೂಡ ಕೋರ್ಟ್ ನಲ್ಲಿ ಹೋಗೋ ಸಾಧ್ಯತೆ ಇದೆ. ಹೌದು. ಈಗ ಕಾಂಗ್ರೆಸ್ನವರ ವಿರುದ್ಧ ಇವರು ರಾಜೀನಾಮೆ ಕೇಳ್ತಿರೋದ್ರಿಂದ ಬಿಜೆಪಿ ಅವರು ಅದೇ ಒಂದು ಜಿದ್ದಿಟ್ಕೊಂಡು ಈ ರೀತಿ ನಡೀತಾ ಇದೆಯಾ ಅನ್ನೋದೆಲ್ಲವೂ ಕೂಡ ಚರ್ಚೆ ಇದೆ. ನಿಜ. ಅಂದ್ರೆ ಈಗ ಸ್ವಲ್ಪ ದಿನಗಳ ಹಿಂದೆ ರಾಜೀನಾಮೆ ಪಾಲಿಟಿಕ್ಸ್ ಆಯ್ತು. ಅದಕ್ಕಿಂತ ಹಿಂದೆ ರಾಜ್ಯ ವರ್ಸಸ್ ರಾಜ್ಯಪಾಲರು ಅನ್ನೋ ತರ ಆಯ್ತು. ಈಗ FIR ವರ್ಸಸ್ FIR. ಅದಕ್ಕಿಂತ ಮುಂಚೆ ನೆನಪಿದೆ ರಂಜಿತ್